ಇವತ್ತು ನಾವು ಒಂದು ಚಿಕ್ಕ ಸಂದೇಶದ ಮೂಲಕ ದೇವರಿಗೆ ಭಯಪಡುವುದರ ಅರ್ಥವೇನು ಹಾಗೂ ಅದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಎಂದು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದ ಪ್ರಕಾರ, ಬೆಳ್ಳಿಯಂತೆ ನೀನು ಅದನ್ನು ಹುಡುಕಿ ಬಿಚ್ಚಿಡಲ್ಪಟ್ಟ ಸಂಪತ್ತಿನಂತೆ ಅದಕ್ಕಾಗಿ ಹುಡುಕಿದರೆ ನೀನು ಕರ್ತನ ಭಯವನ್ನು ತಿಳಿದುಕೊಳ್ಳುವಿ, ದೇವರ ಜ್ಞಾನವನ್ನು ಕಂಡುಕೊಳ್ಳುವಿ. ಹೌದು, ಜ್ಞಾನವನ್ನು ಹುಡುಕುವುದು ಮಾನ್ಯವಾಗಿದೆ. ನೀತಿಯ ಜೀವನವನ್ನು ಜೀವಿಸಲು ಹಾಗೂ ದೇವರ ಜ್ಞಾನವನ್ನು ಪಡೆಯಲು ನಾವು ಸಕ್ರಿಯವಾಗಿ ಪ್ರಯತ್ನಿಸುವ ಅಗತ್ಯವಿದೆ, ಏಕೆಂದರೆ ಅದು ಅಮೂಲ್ಯವಾದ ಗುಪ್ತ ನಿಧಿಯಾಗಿದೆ. ನಿಜವಾದ ಜ್ಞಾನವು ದೇವರ ಗೌರವದಿಂದ ಪ್ರಾರಂಭವಾಗುತ್ತದೆ ಎಂದು ಸೊಲೊಮೋನ್ ರವರು ಸೂಚಿಸುತ್ತಾರೆ ಮತ್ತು ಉಪದೇಶವನ್ನು ನಿರ್ಲಕ್ಷಿಸುವವರು ಮೂರ್ಖರಾಗಿರುತ್ತಾರೆ. ಹೌದು, ನಾವು ದೇವರಿಗೆ ಮೊದಲ ಸ್ಥಾನವನ್ನು ನೀಡಬೇಕು ಮತ್ತು ದೇವರಿಗೆ ಗೌರವವನ್ನು ಕೊಡಬೇಕು ಮತ್ತು ಯಾವಾಗಲೂ ದೇವರ ಜ್ಞಾನವನ್ನು ಪಡೆಯುವುದಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಇದರಿಂದ ನಾವು ಮೊದಲು ಕರ್ತನಿಗೆ ಭಯಪಡುವವರಾಗಿರಬೇಕು ಹಾಗೂ ಕರ್ತನಿಗೆ ಮೊದಲ ಸ್ಥಾನವನ್ನು ನೀಡಬೇಕು. ನಂತರ ದೇವರನ್ನು ಮಹಿಮೆ ಪಡಿಸುವಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕು. ನಂತರ ನೀತಿವಂತರಾಗಿ ಬದುಕಲು ಕಲಿಯಬೇಕು. ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುವುದು ಮತ್ತು ದೇವರ ಜ್ಞಾನವನ್ನು ಪಡೆಯುವುದು ಬಹಳ ಮುಖ್ಯ ಮತ್ತು ನಮಗೆ ಬಿಡುವಿರುವಾಗ ಮಾತ್ರ ದೇವರ ವಾಕ್ಯವನ್ನು ಓದುವುದಲ್ಲ, ಆದರೆ ಉದ್ದೇಶಪೂರ್ವಕವಾಗಿ ಸಮಯವನ್ನು ನಾವು ದೇವರ ವಾಕ್ಯವನ್ನು ಓದಲು ಮತ್ತು ಧ್ಯಾನಿಸುವುದರಲ್ಲಿ ಕಲಿಯೋಣ. ಏಕೆಂದರೆ ದೇವರ ವಾಕ್ಯವು ಬಹಳ ಅಮೂಲ್ಯವಾದದ್ದು. ಅದು ನಮ್ಮನ್ನು ನಾಶನಕರವಾದ ಹಳ್ಳದಿಂದ ರಕ್ಷಿಸುತ್ತದೆ. ಕೇವಲ ದೇವರ ವಾಕ್ಯವು ನಮಗೆ ದೇವರ ಸ್ವಭಾವ ಹಾಗೂ ಆತನ ಪ್ರೀತಿಯ ಬಗ್ಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ನಮ್ಮ ಜೀವನದ ಉದ್ದೇಶವನ್ನು ತಿಳಿಸುತ್ತದೆ ಮತ್ತು ನಮ್ಮ ಜೀವನ ಪೂರ್ತಿ ದೇವರಿಗೆ ಹೇಗೆ ಭಯಪಡಬೇಕೆಂದು ಮತ್ತು ದೇವರನ್ನು ಹೇಗೆ ಗೌರವಿಸಬೇಕೆಂದು ನಮಗೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಲು ನಾವು ಆದ್ಯತೆ ನೀಡೋಣ, ಏಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ, ಕೇಳುವುದರಿಂದ ನಂಬಿಕೆಯುಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಹೌದು, ಈ ವಾಕ್ಯದ ಪ್ರಕಾರ ನಿಜವಾದ ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವ ಮೂಲಕ ಬರುತ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಒಂದು ಸಂಪತ್ತನ್ನು ಹುಡುಕುವ ರೀತಿಯಲ್ಲಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಹೌದು, ನಮಗೆ ತಿಳಿದಿರುವ ಹಾಗೆ ನಿಧಿಗಳು ಎಂಬುದು ಅಮೂಲ್ಯವಾದದ್ದು ಮತ್ತು ಅಡಗಿರುವ ವಸ್ತುವಾಗಿದ್ದು ನಾವು ಬಹಳಷ್ಟು ಅಗೆದು ಹುಡುಕಬೇಕಾಗಿದೆ. ಅದೇ ರೀತಿ ದೇವರ ಅಮೂಲ್ಯವಾದ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಲು ತಪ್ಪದೆ ನಾವು ಅದರ ಆಳ ಮತ್ತು ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಶ್ರದ್ಧೆಯಿಂದ ಹುಡುಕಬೇಕಾಗಿದೆ. ಕೀರ್ತನೆಗಳು 25ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿ ಇದೆ, ಕರ್ತನ ಗುಟ್ಟು ಆತನಿಗೆ ಭಯಪಡುವವರೊಂದಿಗೆ ಅದೇ, ತನ್ನ ಒಡಂಬಡಿಕೆಯನ್ನು ಆತನು ಅವರಿಗೆ ತಿಳಿಸುವನು. ಹೌದು, ಆದುದರಿಂದ ದೇವರ ವಾಕ್ಯವನ್ನು ಅದರಲ್ಲಿ ಅಡಗಿರುವ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ದೇವರಿಗೆ ಭಯಪಡುವುದರಿಂದ ಮಾತ್ರ ಸಾಧ್ಯವಾಗಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಅನುಸರಿಸಿ ದೇವರಿಗೆ ಹತ್ತಿರವಾಗೋಣ ಮತ್ತು ಆಶೀರ್ವಾದಕರವಾದ ಜೀವನವನ್ನು ನಡೆಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.